ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ. ಚನ್ನರಾಯಪಟ್ಟಣ ಮಿನಿ ವಿಧಾನಸೌಧಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಸತ್ಯಭಾಮ ಸಾರ್ವಜನಿಕರ ಕುಂದುಕೊರತೆ ಆಲಿಸಿದರು. ಪಟ್ಟಣದ ಮಿನಿ ವಿಧಾನಸೌಧ ಕಚೇರಿಗೆ ಭೇಟಿ ನೀಡಿದ ಸಾರ್ವಜನಿಕರ ಕುಂದುಕೊರತೆ ವಿಚಾರಿಸಿ ರೈತರಿಗೆ ತುರ್ತಾಗಿ ಕೆಲಸ ಮಾಡುವಂತೆ ತಾಕೀತು ಮಾಡಿದರು. ಯಾವುದೇ ರೈತರಿಗಾಗಲಿ ಮಧ್ಯವರ್ತಿಗಳ ಮುಖಾಂತರ ತಾಲೂಕಾ ಕಚೇರಿಗೆ ಅಲೆಯದೆ ನೇರವಾಗಿ ಕಚೇರಿಗೆ ಭೇಟಿ ನೀಡಿ ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳಬೇಕು. ದಲ್ಲಾಳಿಗಳ ಹಾವಳಿ ಜಾಸ್ತಿ ಆಗಿದೆ ಎಂದು ತಮ್ಮ ಗಮನಕ್ಕೆ ಮಾಹಿತಿ ಬಂದಿದ್ದು, ಈ ಕೂಡಲೇ ತಾಲೂಕಾ ದಂಡಾಧಿಕಾರಿಗಳು ಮಧ್ಯವರ್ತಿಗಳ ಹಾವಳಿಗಳನ್ನು ತಪ್ಪಿಸಬೇಕು, ಸಾರ್ವಜನಿಕರಿಗೆ ತುರ್ತಾಗಿ ಕೆಲಸ ಮಾಡುವಂತೆ ಆದೇಶ ಮಾಡಿದ್ದರು. ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿ ವಿ.ಎಸ್. ನವೀನ್ ಕುಮಾರ್, ಗ್ರೇಡ್ 2 ತಹಸೀಲ್ದಾರ್ ನಾಗರಾಜ್, ಉಪ ತಹಸೀಲ್ದಾರ್ ಅನಿಲ್ ಕುಮಾರ್, ರೈತ ಸಂಘದ ತಾಲೂಕಾ ಅಧ್ಯಕ್ಷರಾದ ಸೊಪ್ಪಿನಹಳ್ಳಿ ಶಿವಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಮಾಡ್ತಾರೆ. ಇದು ಕೇಳಿಲ್ಲ ಅಂದ್ರೂ ಯಾರ್ಯಾರು ತೊಂದರಾಗಿದೆ ಅವ್ರಿಗೆಲ್ಲರಿಗೂ ನಾವು ಇದು ಮಾಡ್ತೀವಿ. ಇವ್ರು ಮಾಡಲಿಲ್ಲ ಅಂದ್ರೂ ಕೇಳಿ, ಮಾಡಲಿಲ್ಲ ಅಂದ್ರೂ ಮಾಡ್ತೀವಿ. ನೀವು ಬರೋದೇ ಬೇಡ, ನಾವು ಇದು ಮಾಡಿಬಿಟ್ಟು ನಿಮಗೆ ಆಡಿಸ್ಕೊಳ್ಳೋದು ನಮ್ಮ ಸ್ವಲ್ಪ ಟೈಮ್ ಇದೆ. ಯಾಕೆಂದರೆ ಇನ್ನು ಅಷ್ಟೇ ಮಾಡಬೇಕು, ಸ್ಟೇಜ್ ಇದೆ. ಆದಮೇಲೆ ಆ ನಂಬರ್ ಬಂತು ಅಂತಂದರೆ, ಸಪ್ರೇಟ್ ನಂಬರ್ ಬಂತು ಅಂದರೆ ಅಷ್ಟು ಸ್ಟೇಜ್ ಇದೆ. ಹಿಮಾಲಯ ಪರ್ವತ ಹತ್ತಂಗಾಗುತ್ತೆ, ಅಷ್ಟಿದೆ ಚಿಕಿತ್ಸೆ. ಅದನ್ನೆಲ್ಲ ಮಾಡ್ತೀನಿ. ನಾನು ಕಳಿಸ್ಬೇಕು. ಇಲ್ಲ ಅಂತಂದರೆ ಎಲ್ಲ ಆಗುತ್ತೆ. ಸ್ವಲ್ಪ ಇಲ್ಲಿ ನೋಡಪ್ಪ, ಕೇಳೋದು ಅದು